ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಂಡಗೋಳ್. ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ವಿಷಯವನ್ನು ನಿಮಗೆ ತಿಳಿಸ್ಬೇಕಂತ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಈಗಿನ ಕಾಲದಲ್ಲಿ ಶುದ್ಧತೆ ಯಾವುದೇ ತಿನ್ನೋ ಆಹಾರದಲ್ಲೂ ಯಾವುದೋ ಒಂದು ಕೆಲವೊಂದು ಮಿಲ್ಕ್ ಪ್ರೊಡಕ್ಟ್ಸನ್ನು ಯಾವುದೇ ಇವನ್ ಫುಡ್ಸ್ದಲ್ಲಿ ಇವು ಮಿಲಾವಟಿ ಅಂದರೆ ಶುದ್ಧ ಸಿಗೋದು ಭಾಳ ಕಷ್ಟ. ಎಲ್ಲ ಮಿಕ್ಸು ಏನೇನೋ ಮಿಕ್ಸ್ ಮಾಡ್ತಾರೆ. ಅಂಥ ಒಂದು ಸ್ಥಿತಿಯಲ್ಲಿ ಇಲ್ಲಿ ಧಾರವಾಡದಲ್ಲಿರೋ ಒಂದು ರಾಮ್ ರಹೀಮ್ ಮಿಲ್ಕ್ ಡೈರಿ ಅಂತ ಒಂದು ಕೆಲಸ ಮಾಡ್ತಾರೆ. ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟು, ಹಾಲು ಮತ್ತು ಹಾಲಿನ ಉತ್ಪಾದನೆಗಳನ್ನು, ಅದರಲ್ಲಿ ಮುಖ್ಯವಾದದ್ದಿರೋದು ರಾಮ್ ರಹೀಮ್ ತುಪ್ಪ. ಈಗ ಹೆಂಗೆ ಧಾರವಾಡದ ಪೇಡ ಅಂತ ಫೇಮಸ್ ಅಲ್ಲ, ಅದರ ಜೊತೆಗೇ ಈಗ ಎರಡನೇದಾಗಿ ಧಾರವಾಡದಲ್ಲಿ ಫೇಮಸ್ ಆಗ್ತಾ ಇರೋದು ರಾಮ್ ರಹೀಮ್ ತುಪ್ಪ ಅಂತ. ಅದರಲ್ಲಿ ಅವು ಯಾವ ರೀತಿ ಪ್ರಾಡಕ್ಟ್ ಮಾಡ್ತಾರೆ ಅಂದರೆ, ಅದು ತುಪ್ಪ ಮಾಡೋ ಒಂದು ಸಿಸ್ಟಮೇ ಬೇರೆ ಇದೆ. ಯಾವ ರೀತಿ ಅಂದರೆ, ಅದು ಶುದ್ಧ ಹಾಲನ್ನು ತಂದು, ಶುದ್ಧ ಬೆಣ್ಣೆಯನ್ನು ತಂದು, ಅದು ಯಾವ ಮಟ್ಟಕ್ಕೆ ಅದನ್ನು ಕಾಸಬೇಕು, ಯಾವ ರೀತಿ ಕಾಸಿದರೆ ಅದು ಯಾವ ಟೇಸ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಅವರು ಭಾಳ ನುರಿತ ವ್ಯಕ್ತಿಗಳಾದರು. ಇದರ ಬಗ್ಗೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಮ್ಮ ಸ್ಪೆಷಲ್ ರಿಪೋರ್ಟ್ರು ನಟರಾಜ್ ಅವರು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ರಾಮ್ ರಹೀಮ್ ತುಪ್ಪದ ಜನರು ಭಾಳ ಒಳ್ಳೊಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೇ ಮಾಡಲಿ, ರಾಮ್ ರಹೀಮ್ ತುಪ್ಪ, ರಾಮ್ ರಹೀಮ್ ಡೈರಿಗೊಮ್ಮೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಯಾವ ರೀತಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ನಿಮಗೆ ತಿಳಿಸ್ತಾರೆ. ನೋಡ್ತಾ ಇರಿ 24. ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೂ ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಧಾರವಾಡದಲ್ಲಿ ಬಹಳ ಫೇಮಸ್ ಆಗಿರೋದು ಧಾರವಾಡ ಪೇಡ. ಅದರ ಜೊತೆಗೆ ಇವತ್ತು ಮತ್ತೊಂದು ಹೊಸ ರುಚಿ ಸೇರ್ಕೊಂಡಿದೆ. ಆ ಒಂದು ರುಚಿಯನ್ನು ನಿಮಗೆ ತಿಳಿಸೋದಕ್ಕೋಸ್ಕರ, ಪರಿಚಯಿಸೋದಕ್ಕೋಸ್ಕರ ನಾವು ಧಾರವಾಡಕ್ಕೆ ಬಂದಿದ್ದೀವಿ. ಇದೇ ನೋಡಿ, ರಾಮ್ ರಹೀಮ್ ಹಾಲಿನ ಡೈರಿ. ಇದು ಸುಮಾರು 30 ವರ್ಷಗಳಿಂದ ಈ ಡೈರಿ ಇವರು ನಡೆಸ್ತಾ ಇದ್ದಾರೆ. ಇಲ್ಲಿ ಸಿಗೋಂಥ ಒಂದು ತುಪ್ಪ ಬಹಳಷ್ಟು ಹೆಸರುವಾಸಿಯಾಗಿದೆ. ಧಾರವಾಡ ಅಷ್ಟೇ ಅಲ್ಲ, ಧಾರವಾಡದ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಈ ಡೈರಿ ತುಂಬ ಫೇಮಸ್ ಆಗಿದೆ. ಇಲ್ಲಿ ಇವರು ಉತ್ಪಾದನೆ ಮಾಡೋದು ತುಪ್ಪ ಬಹಳಷ್ಟು ಸ್ವಾದಿಷ್ಟವಾಗಿದೆ. ಬಹಳ ಜನ ಈ ತುಪ್ಪವನ್ನು ಉಪಯೋಗಿಸ್ತಾ ಇದ್ದಾರೆ. ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ತುಪ್ಪವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇವರು ತಯಾರು ಮಾಡೋಂಥ ಸುಮಾರು 40 ಸಿಹಿ ತಿಂಡಿಗಳು, ಹಾಲು ಉತ್ಪನ್ನಗಳ 40 ತಿಂಡಿಗಳನ್ನು ತುಂಬ ಸ್ವಾದಿಷ್ಟವಾಗಿ ಗುಣಮಟ್ಟದಲ್ಲೇ ತಯಾರು ಮಾಡ್ತಾರೆ. ಅತ್ಯಂತ ಬೇಡಿಕೆ ಇದೆ. ದಿನ ಸಾವಿರಾರು ಗ್ರಾಹಕರು ಈ ಡೈರಿಗೆ ಬರ್ತಾ ಇದ್ದಾರೆ. ಇವ್ರದೇ ಆದಂಥದ್ದು ಕಾರ್ಖಾನೆನೇ ಇದೆ. ಇಲ್ಲಿ ಐಸ್ ಕ್ರೀಮ್ ಕೂಡ ತಯಾರು ಮಾಡ್ತಾರೆ, ಆಮೇಲೆ ಲಸ್ಸಿ, ಆಮೇಲೆ ಶ್ರೀಖಂಡು, ಅನೇಕ ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಇವರು ಒಟ್ಟು 15 ಶಾಖೆಗಳು ಈ ಧಾರವಾಡ ಸುತ್ತ ಇದೆ. ಈ 15 ಶಾಖೆಗಳಲ್ಲೂ ಕೂಡ ಗ್ರಾಹಕರು ಯಾವಾಗಲೂ ಬರ್ತಾರೆ. ಇವರು ರಾಮ್ ರಹೀಮ್ ಡೈರಿ ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಇವರು ಗ್ರಾಹಕರ ದೇವರು, ಸಬ್ಕಾ ಮಾಲಿಕ್ ಏಕ್ ಅನ್ನೋ ಒಂದು ತತ್ವದಲ್ಲಿ ಎಲ್ಲ ದೇವರ ನಂಬಿಕೆಯಲ್ಲಿ ಇವರು ಈ ಡೈರಿನ ಪ್ರಾರಂಭ ಮಾಡಿದರೆ. ಇವರು ತಂದೆ ಹಾಲನ್ನ ಇಡೀ ಧಾರವಾಡ ಸುತ್ತಾಡಿ ತಂದು ವ್ಯಾಪಾರ ಮಾಡ್ತಾ ಇದ್ರು. ಆವಾಗ ಆ ರೀತಿಯಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಡೈರಿ, ಅವರ ಶ್ರಮದ ಪರಿಣಾಮ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಧಾರವಾಡ ಪೇಡ, ಆದ್ರೆ ವಿದೇಶದಲ್ಲೂ ಕೂಡ ಧಾರವಾಡ ಪೇಡ ಹೆಸರು ಅದೇ ಮಟ್ಟಕ್ಕೆ ಇವತ್ತು ಈ ರಾಮ್ ರಹೀಮ್ ಮಿಲ್ಕ್ ಡೈರಿಯ ತುಪ್ಪ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಮರೆ ಮಾತಾಗ್ತಾ ಇದೆ. ತಾವು ಯಾವಾಗಲಾದ್ರೂ ಧಾರವಾಡಕ್ಕೆ ಬಂದ್ರೆ ಇವ್ರದ್ದು ಯಾವುದೇ ಶಾಖೆ ತಾವು ಭೇಟಿ ಕೊಟ್ಟು ಈ ಡೈರಿಯ ಒಂದು ತುಪ್ಪದ ರುಚಿಯನ್ನು ನೋಡಿ, ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಸಿಹಿ ತಿಂಡಿಗಳ ಒಂದು ಸ್ವಾದಿಷ್ಟವನ್ನು ನೀವು ಅನುಭವಿಸಿ ಅಂತೇಳಿ ನಾನು ನಮ್ಮ ವಾಹಿನಿ ಪರವಾಗಿ ನಿಮಗೆ ಕೇಳ್ಕೊಳ್ತೀನಿ. ರಾಮ್ ರಹೀಮ್ ಡೈರಿ ಅಂತ ಹೆಸರು ನಮ್ಮ ಪರ ಸೈವನ್ ಭಕ್ತರು ರೀ. ಹಿಂಗಾಗಿ ಅದು ಸಬ್ಕಾ ಮಾಲಿಕ್ ಏಕ್ ಅಂತೇಳಿ ರಾಮ್ ರಹೀಮ್ ಮಿಲ್ಕ್ ಡೈರಿ ಅಂತ ಹೆಸರು ಇಟ್ಟರಿ. ಒಂದು 43 ವರ್ಷ ಸರ್. 43 ವರ್ಷದಿಂದ ಅಂತ ಮಾಡಾಕತ್ತೆ. ಮೊದಲ ಅಜ್ಜಿ ಕಾಲದಾಗಿಂದ, ಆಮೇಲೆ ಅಪ್ಪರಿಂದ ನಮ್ದು ರೀ. ಈಗ ಎಷ್ಟು ಜನ? ಈಗ ನಾವು ನಮ್ಮ ತಮ್ಮ ಇಬ್ಬರು ಕೂಡ ನೋಡ್ಕೋತಾ ಇದ್ದೀವಿ ಸರ್. ಅವರು ಸ್ವೀಟ್ ಮಾರ್ಟ್ ಮೇಂಟೈನ್ ಮಾಡ್ತಾರೆ, ಹಾಲು ಉತ್ಪನ್ನಗಳು ನಾವು ಮೇಂಟೈನ್ ಮಾಡ್ತಾಯಿದ್ದಾರೆ. ಇಬ್ಬರು ಕೂಡ ಮಾಡ್ಕೊಂತ ಹೊಂತೀವಿ ಸರ್. ತುಪ್ಪ ಬೇಡಿಕೆ ಇದೆ ಸರ್. ತುಪ್ಪನ ಹೆಚ್ಚಿಗೆ ಏನಾದ್ರು ಸೇಲ್ ಮಾಡ್ತಾರೆ. ಗ್ರಾಹಕರಿಗೆ ಅದು ತುಪ್ಪನ ಶ್ರೇಷ್ಠ ಸರ್. ಹೊಸ ಏನಾದ್ರು ಯೋಜನೆಗಳು ಉನ್ನತ ಮಟ್ಟಕ್ಕೆ ಈಗ ಒಂದೊಂದು ಮಾಡ್ಕೊಂಡು ಹೊಂಟಿವಿ ಸರ್. ಐಸ್ ಕ್ರೀಮು, ಲಸ್ಸಿ, ಮಜ್ಜಿಗೆ, ತುಪ್ಪ, ಬಾಯ್ ಪ್ರಾಡಕ್ಟ್ ಎಲ್ಲ ಮಾಡ್ಕೊಂಡು ಹೊಂಟಿದ್ದಾರೆ. ಸ್ವೀಟ್ ಮಾಡ್ರಿ, ಮಿಲ್ಕ್ ಪೇಡ, ದೂದ್ ಪೇಡ ಇದೆಲ್ಲ ಮಾಡ್ಕೊತ ಪ್ರತಿಯೊಂದು ಹೆಂಗೆ ವಿಚಾರ ಬರುತ್ತೆ ಹಂಗೆ ಮಾಡ್ಕೊಂಡು ಹೊಂಟಿದ್ದೀವಿ ಸರ್. ಎಲ್ಲದಕ್ಕೂ ಬೇಡಿಕೆ ಇದೆ ಸರ್. ಜನ ಕೇಳ್ತಾರೆ. ಎಲ್ಲ ಏನು ತೊಗೊಂಡ್ರು ಲೈಕ್ ಆಗ್ತದೆ ಸರ್ ಕಸ್ಟಮರ್ಗೆ. ಗ್ರಾಹಕರ ದೇವರು ಸರ್. ಅವ್ರು ಬಂದರೆ ನಮಗೆಲ್ಲ ಸರ್ ಗ್ರಾಹಕರ ದೇವರು ಅನ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಹೆಸರು? ರಿಯಾಜ್ ಅಹ್ಮದ್ ಮದಾಫ್ ಸರ್. ರಾಮ್ ರಹೀಮ್ ಡೈರಿ ಮಾಲಕರ ಮಗ
ಧಾರವಾಡ. ಥ್ಯಾಂಕ್ ಯು ಸರ್. ರಾಮ್ ರೈಮ್ ಪ್ರಾಡಕ್ಟ್ ನಾವು ಭಾಳ ಮೊದಲಿಂದ ಯೂಸ್ ಮಾಡತ್ತೀವಿ. ಸೊ ಬೇರೆದಕ್ಕೂ ಇಲ್ಲಿಗೂ ಭಾಳ ಫರಕ್ ಐತಿ. ಇಲ್ಲಿ ಸ್ಪೆಷಲ್ ತುಪ್ಪ ಅಂದ್ರೆ ನಾವು ಭಾಳ ಲೈಕ್ ಮಾಡ್ತೇವೆ, ಆಕಳ ತುಪ್ಪ. ಸೊ ಬೇರೆ ಕಡೆ ತುಪ್ಪಕ್ಕಿಂತ ಇಲ್ಲಿ ತುಪ್ಪ ಭಾಳ ಅಂದ್ರೆ ಭಾಳ ಮಚ್ ಬೆಟರ್ ಇರ್ತೈತಿ. ಆಮೇಲೆ ಮೇನ್ ಬಂದು ಇನ್ನೊಂದು ಲಸ್ಸಿ ಆಮೇಲೆ ಬಾಸುಂದಿ ನಾವು ರೆಗ್ಯುಲರ್ ಯೂಸ್ ಮಾಡೋದು ಇಷ್ಟು ಪ್ರಾಡಕ್ಟ್ ಇಷ್ಟು ಮಾತ್ರ ಫುಲ್ ಕ್ಲಾಸ್ ಇರ್ತೈತಿ. ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಡೈರಿ ಬಗ್ಗೆ? ಸೊ ಹೈಜೀನ್ ಮೇಂಟೈನ್ ಮಾಡ್ತಾರೆ, ಭಾಳ ಗುಡ್ ಪ್ರಾಡಕ್ಟ್ ಐತಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಭಾಳ ಹೈಜೀನ್ ಮಾಡ್ತಾರೆ. ಆಮೇಲೆ ಪ್ಯೂವರ್ ಮಾಡ್ತಾರೆ, ಏನೂ ಮಿಲಾವಟ್ ಇಲ್ಲ, ಎಲ್ಲ ಪ್ಯೂವರ್ ಮಾಡ್ತಾರೆ. ಅಭಿಲಾಷ್ ಅಂತ. ನೀವು ರಾಮ್ ರಹೀಮ್ ಡೈರಿಯ ಮಾಲೀಕರು. ಧಾರವಾಡ ಜಿಲ್ಲೆಯಲ್ಲಿ ತುಂಬ ಹೆಸರುವಾಸಿಯಾಗಿದೆ, ರಾಜ್ಯಾದ್ಯಂತ ಹೆಸರು ಪಡೀತಾ ಇದೆ. ನಿಮ್ಮ ಈ ಶ್ರಮದ ಹಿಂದೆ ಏನಿದೆ, ಏನು ಕಾರಣ, ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮ್ಮ ಡೈರಿ ಬಗ್ಗೆ ಹೇಳಿ ಸರ್. ಇದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ತಂದೆಯವ್ರ ಹೆಸರು ಹಜರತ್ ಸಾಬ್ ನದಾಫ್ ಅಂತೇಳಿ. ಅವ್ರದ್ದು ನಮ್ಮದು ಪ್ರಾಪರ್ ಇರೋದು ಸರ್ ಕೌಲಗಿರಿಯಿಂದ ಅವರು ಹಾಲು ತೊಗೊಂಬ್ರಿ ಸರ್. ನಮ್ಮ ಮೊದಲು ಇವೆಲ್ಲ ಈ ಥರ ಐಟಮ್ಸ್ ಎಲ್ಲ ನೀವೆಲ್ಲ ಥರ ಹಾಲಿನ ಉತ್ಪನ್ನಗಳನ್ನು ಈ ಥರ ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಫಸ್ಟ್ ಶುರು ಮಾಡಿದ ನಮ್ಮ ತಂದೆಯವರು ಫಸ್ಟ್ ಹಾಲು ಸೇಲ್ ಮಾಡ್ತಿದ್ರಿ ಮನೆಗೆ ಅಲ್ಲಿ ಮುರುಘಾ ಮಠದ ಹತ್ರ. ಆಮೇಲೆ ಬರ್ತಾ ಹಾಲಿನ ಉತ್ಪನ್ನ ಜಾಸ್ತಿ ಆಯಿತು. ಹಾಗಾಗಿ ನಮ್ಮ ತಂದೆಯವ್ರು ಏನು ಮಾಡಿದ್ರು ಅಂದರೆ ಒಂದೆಲ್ಲಾದರೂ ನಾವು ಅಂಗಡಿ ಹಿಡಿಬೇಕು, ಬಾಡಿಗೆ ಹಿಡಿಬೇಕು ಅಂತೇಳಿ ಈ ಥರ ವಿಚಾರ ಮಾಡಿ ಇಲ್ಲಿ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನ ಹತ್ರ ಅಲ್ಲಿ ಟ್ರಸ್ಟ್ ಇದೆ. ಈಗಾದರೂ ನಾವು ಉಳ್ವಿ ಚನ್ನಬಸವೇಶ್ವರ ಕಾಂಪ್ಲೆಕ್ಸಲ್ಲಿ ಅವ್ರದ್ದು ನಮಗೊಂದು ಆಶೀರ್ವಾದ ಇದ್ದಂಗೆ, ಬಸವಣ್ಣನ ಆಶೀರ್ವಾದ ನಮಗಿದ್ದಂಗೆ ಅವ್ರದ್ದು ನಾವಲ್ಲಿ ಅಂಗಡಿ ಓಪನ್ ಮಾಡಿದ್ದಾರೆ ನಮ್ಮ ತಂದೆಯವರು. ಆಮೇಲೆ ಹಾಲು, ಆಮೇಲೆ ಮೊಸರು, ಹೀಗೆ ಬರ್ತಾ ಅವ್ರು ನಮ್ಮ ತಂದೆಯವರು ಹೇಗೆ ತುಪ್ಪ ತಯಾರಿಸೋದು ಅಂತೇಳಿ ನಮಗೆಲ್ಲ ಅವ್ರು ಕಲಿಸಿಕೊಟ್ಟಂತ ನಮಗೆ ವಿದ್ಯೆ. ತುಪ್ಪ ಅಂದ್ರೆ ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು ಮಾಡ್ತಿದ್ರು. ನಮ್ಮ ಅಜ್ಜಿ ಕಾಲದಿಂದ ಅವರು ಅಂದ್ರೆ ನಮ್ಮ ಮೊದಲೆಲ್ಲ ಮೇಕೆ, ಆಡು, ಹೀಗೆಲ್ಲ ನಮ್ಮ ಎತ್ತು, ಬೇಸಾಯಕ್ಕೆ ಎತ್ತುಗಳು, ಎಮ್ಮೆಗಳು ಎಲ್ಲ ಇದ್ದವು. ಹಾಗಾಗಿ ನಮ್ಮ ಅಜ್ಜಿ ಎಲ್ಲ ಅವ್ರಿಗೆ ತುಪ್ಪ ತಯಾರು ಮಾಡೋದು ನಮ್ಮ ಅಜ್ಜಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ನಮ್ಮ ತಂದೆಯವರು ಏನು ಮಾಡಿದರು, ಕಲಿಸ್ತಾ ಹೋದರು. ತುಪ್ಪ ತಯಾರು ಮಾಡಿಸೋದು ಹೆಂಗೆ ಅಂದರೆ, ತುಪ್ಪ ತಯಾರು ಮಾಡ್ಬೇಕಂದ್ರೆ ಬೆಣ್ಣೆ ಒಳ್ಳೆ ರೀತಿಯಾಗಿರ್ಬೇಕು. ಬೆನ್ನಿದ ಕ್ವಾಲಿಟಿ ಚೆನ್ನಾಗಿತ್ತಂದರೆ ತುಪ್ಪ ಸರಿಯಾಗಿ ಬರ್ತೈತಿ. ಹೀಗಾಗಿ ತುಪ್ಪ ಆಗಲಿ ನಮ್ಮದು. ಆಮೇಲೆ ಎಲ್ಲ ಐಟಮ್ಸ್ ಶ್ರೀಖಂಡ, ಆಮ್ರಖಂಡ, ಬಾಸುಂದಿ ಇತ್ಯಾದಿ ವಸ್ತುಗಳನ್ನು ಹಾಲಿನ ಉತ್ಪನ್ನಗಳು ಇವೇನದಲ್ಲ ಬರ್ತಾ ಕ್ರಮೇಣವಾಗಿ ಮಾಡ್ಕೊತ ಬಂದಂತಹದ್ದು ಇದು. ತಮ್ಮ ಹೆಸರು ಸರ್? ನಮ್ಮ ಹೆಸರು ರಹೀಮ್ ಅಂತೇಳಿ, ಧಾರವಾಡ. ಹಾಂ ಸರ್, ಥ್ಯಾಂಕ್ ಯು ಸರ್. ಒಂದು 25 ವರ್ಷದಿಂದ ಮಾಡತ್ತೇವೆ ರೀ. 25 ವರ್ಷದಿಂದ ರೀ ಬೆನ್ನಿಂದನೇ ತುಪ್ಪ ಕಾಸ್ತೇವ್ರಿ. ನಾವು ಕಾಸೋದ್ರೊಳಗೆ ಇದಿರ್ತೈತೆ ರೀ, ಅದು ಹೆಚ್ಚು ಕಮ್ಮಿ ಯಾರು ಬರೋಬ್ಬರ ಆಗಂಗಿಲ್ಲ ರೀ. ಅದು ಬೆಣ್ಣೆ ನಾವು ಮಾಡ್ತೀವಿ, ನಿಮ್ಮ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಕಾಸ್ತೀವಿ ರೀ. ಬೆಣ್ಣೆ ಕ್ವಾಲಿಟಿ ಹೆಂಗಿರಬೇಕು? ಕ್ವಾಲಿಟಿ ಚಲೋ ಇರ್ಬೇಕು ರೀ ಬೆಣ್ಣೆ. ಯಾವ ಲೆವೆಲಲ್ಲಿ ಕಾಸ್ತೀರ ಅದನ್ನು? ಒಂದು 100-103 ಡಿಗ್ರಿ ತುಪ್ಪದವರೆಗೆ. ನಿಮ್ಮ ಹೆಸರು? ಇರಯ್ಯ ರೀ. ಡೈರಿಯಿಂದ ತಿಳ್ಕೊಂಡಿದ್ದೆ ಒಂದು 30 ಇಯರ್ಸಿಂದ ಗೊತ್ತು ನನಗೆ. ಅಚಾನಕ್ ಧಾರವಾಡಕ್ಕೆ ಬಂದಿದ್ದೆ. ನಾನು ಆನ್ ದ ವೇ ಹೋಗ್ತಾ ಇದ್ದಾಗ ಇಲ್ಲಿ ರಾಮ್ ರಹೀಮ್ ಇದೆ, ಬರ್ರಿ ಹೋಗೋಣ ಅಂತ ನನ್ನ ಮನೆಯವ್ರು ಕರ್ಕೊಂಡ್ಬಂದೆ. ಇಲ್ಲಿ ಬಂದು ನನಗೆ ಭಾಳ ಖುಷಿ ಅನ್ನಿಸ್ತು. ಇವತ್ತು ಹೊಸದು ಐಸ್ ಕ್ರೀಮ್ ಲಾಂಚ್ ಆಗಿದೆ ಅಂತ ನನಗೆ ಅದ್ರದ್ದು ನೋಡೋಕ್ಕೆ ಸಿಕ್ತು. ಹಾಗಾಗಿ ಇವತ್ತು ಎಲ್ಲರೂ ಭೇಟಿ ಆಗೋಣ ಅಂತ. ಚೆನ್ನಾಗಿದೆ ಪ್ರಾಡಕ್ಟ್ಸ್, ಎಲ್ಲರೂ ಬಂದು ಯೂಸ್ ಮಾಡಿರಿ. ಆಮೇಲೆ ಲಸ್ಸಿ, ಮಜ್ಜಿಗೆ, ಹಾಲು ಎಲ್ಲ ಚೆನ್ನಾಗಿದೆ ರೀ ಇವ್ರದ್ದು. ನೇತ್ರಾವತಿ ಚಿನ್ನ ಪೌಡ್ರ್ ಅಂತ, ನಾವು ನವನಗರದಲ್ಲಿ ಇರೋದು. ಇತ್ತಿತ್ತಲಾಗಿ ಇವರು ಎಲ್ಲ ಸ್ವೀಟ್ಸು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಫ್ರೆಶ್ ಇರ್ತದೆ, ಖುಷಿ ಆಗ್ತದೆ. ಇಲ್ಲಿ ರಾಮ್ ರಹೀಮ್ ನಮ್ದು ಅಂತ ಹೇಳ್ಕೊಳ್ಳಿ. ಮಾರ್ಕೆಟಲ್ಲಿ ಸಾಕಷ್ಟು ತುಪ್ಪ, ಇದನ್ನು ಯಾಕೆ ಲೈಕ್ ಮಾಡ್ತೀರಿ? ಅದು ಎಲ್ಲ ತುಪ್ಪಕ್ಕಿಂತ ಇದು ಚೆನ್ನಾಗಿದೆ ಅನಿಸ್ತದೆ. ಒಂಥರ ಅದು ಸ್ಮೆಲ್ ಇರ್ಬೋದು, ಟೇಸ್ಟ್ ಇರ್ಬೋದು, ಎಲ್ಲ ತುಪ್ಪಕ್ಕಿಂತಲೂ ಇದು ಒಂದು ಕ್ವಾಲಿಟಿ ಚೆನ್ನಾಗಿದೆ. ನಾನು ಗದ್ದಿಗೌಡ್ರು ಅಂತ. ಹಾಯ್, ನನ್ನ ಹೆಸರು ಶ್ರದ್ಧಾ ಹಿರೇಮಠ್ ಅಂತ. ನಾವು ಪ್ರತಿದಿನ ಯೂಸ್ ಮಾಡೋ ತುಪ್ಪ ರಾಮ್ ರಹೀಮ್. ನಾವು ಎವ್ರಿ ಡೇ ಯೂಸ್ ಮಾಡ್ತೀವಿ ರಾಮ್ ರಹೀಮ್ ತುಪ್ಪ. ನಮ್ಮ ರಿಲೇಟಿವ್ಸ್ ಆತ ಎಲ್ಲರೂ ಹತ್ರ ಯೂಸ್ ಮಾಡೋದು ರಾಮ್ ರಹೀಮ್ ತುಪ್ಪನೇ. ಈವನ್ ಬೆಂಗಳೂರು ಮಟ್ಟ ಹೋಗಿ ಪಾರ್ಸಲ್ ತೊಗೊಂಡು ಯೂಸ್ ಮಾಡ್ತಾರೆ. ಆಮೇಲೆ ನಮ್ಮ ಮಮ್ಮಿಗೆ ಇಲ್ಲಿ ಸಿಗೋ ರಸಮಲೈ ಅಂದ್ರೆ ಭಾಳ ಇಷ್ಟ. ಇಲ್ಲಿ ಸಿಗೋ ಹಾಲು, ಮೊಸರು, ಇನ್ನಿತರ ಸ್ವೀಟ್ಸ್ ಅದೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ನೀವು ಬರ್ರಿ ಒಂದ್ಸತಿ ಟ್ರೈ ಮಾಡ್ರಿ, ನೋಡ್ರಿ ಹೆಂಗೈತಿ ಟೇಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಂ, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.